ಇಲ್ಲಿ ಶ್ರಾವಣ ಶನಿವಾರ ಸೆಲೆಬ್ರೇಷನ್ ನಡೆಯಲಿದೆ. ವೆಲ್ಕಮ್ ಟು ಅವರ್ ಅಡುಗೆ ಮನೆ. ಶೆಫು ಇವತ್ತು ಅಡುಗೆ ಮಾಡ್ತಿರೋದು. ಈ ದೋಸೆ ನಮ್ಮ ಹೋಟ್ಲಿಂದಾನೇ ಬರುತ್ತೆ. ಕೈಯಲ್ಲಿ ಇದೊಂದು ಬಂದ್ಬಿಟ್ಟಿದೆ ಆಯ್ತಾ. ಯಾರು ಬಂದಿದ್ದಾರೆ ನೋಡಿ. ನೀನನ್ನು ಹೀರೋ ಮಾಡಿದ್ದೆ ನಾನು. ಸಹ ಪ್ರೀತಿ ಹೀಗೆ ಇರಲಿ. ಮಗಳು ಏನು ಅಡುಗೆ ಮಾಡಲ್ಲ. ಮಣ್ಣನ ಎಕ್ಸ್ಪ್ರೆಷನ್ ನೋಡಿ. ಚಿಕ್ಕವರಿದ್ದಾಗ ಮನೆ ಕಟ್ತಾ ಇದ್ವಲ್ಲ ಆ ಥರ ಮನೆ ಇದು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬಂದು August 15th. ಸೊ ಎಲ್ರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಆ್ಯಂಡ್ ನಾನು ಬೆಳಿಗ್ಗೆನೇ ಬಾಲ್ಕನಿಲಿ ಕೂತ್ಕೊಂಡು ಏನು ಮಾಡ್ತಾಯಿದ್ದೀನಿ ಅಂತ ಯೋಚನೆ ಮಾಡ್ತಾಯಿದ್ದೀರಾ. ಖಂಡಿತವಾಗ್ಲೂ ಪೇಪರ್ ಓದ್ತಾ ಇಲ್ಲ. ಆದರೆ ಇವತ್ತು ನಮ್ಮ ಮನೇಲಿ ಶ್ರಾವಣ ಶನಿವಾರ ಸೆಲೆಬ್ರೇಷನ್ ನಡೆಯಲಿದೆ. ಶ್ರಾವಣ ಶನಿವಾರ ಪೂಜೆ ನಡೆಯಲಿದೆ. ಸೊ ಅದಕ್ಕೆ ಒಂಚೂರು ಪ್ರಿಪರೇಷನ್ ಮಾಡ್ಕೋಬೇಕು. ಒಳಗಡೆ ಕೂತ್ಕೊಂಡ್ರೆ ಎಲ್ಲ ಗಲೀಜು ಆಗೇ ಆಗುತ್ತೆ. ಸೊ ನನಗೆ ಬೆಳಗ್ಗೆ ಹೊತ್ತು ಬೇರೆ ಬಾಲ್ಕನಿಲಿ ಕೂತ್ಕೊಂಡು ಅಭ್ಯಾಸ. ಅದಕ್ಕೆ ನಾನು ಬಾಲ್ಕನಿಲಿ ಕೂತ್ಕೊಂಡು ಸೊಪ್ಪು ಬಿಡಿಸೋಣ ಅಂದ್ಕೊಂಡಿದ್ದೀನಿ. ಸ್ಟಾರ್ಟಿಂಗ್ ಒಂಚೂರು ಸೊಪ್ಪು ಬಿಡಿಸ್ಕೊಳ್ಳೋ ಕಾರ್ಯಕ್ರಮ ಎಲ್ಲ ನಂದೆ. ಈಗ ಅದನ್ನು ಮಾಡ್ತಿದ್ದೀನಿ. ಸೊ ನೋಡ್ತೀರಾ ಹೆಂಗೆ ಕೂತಿದ್ದೀನಿ ಅಂತ ನನ್ನ ಸೆಟಪ್ನ. ಟಡಾ ನೋಡಿ, ಹಿಂಗೆ ಇಟ್ಕೊಂಡಿದ್ದೀನಿ ಎಲ್ಲನೂ. ಹಿಂಗೆ ಬಿಡಿಸ್ಬಿಡ್ಸಿ ಹಿಂಗೆ ಹಾಕೋದು, ಆಮೇಲೆ ಇದರಲ್ಲಿ ವಾಶ್ ಮಾಡ್ಕೊಳ್ಳೋದು ಅಷ್ಟೇ. ಜಾಸ್ತಿ ಜನ ಕುಕ್ಕಿಂಗ್ ಅಂದರೆ ನನ್ನ ಹಸ್ಬೆಂಡೇ ಕುಕ್ ಮಾಡೋದು. ಅದಕ್ಕೋಸ್ಕರ ಅವ್ರಿಗೆ ಒಂಚೂರು ಅಡುಗೆ ಮನೆ ನೀಟಾಗಿ ಕೊಡೋಣ ಅಂದ್ಕೊಂಡು ಪಾತ್ರೆ ಎಲ್ಲ ತೊಳೆದ್ಬಿಡ್ತೀನಿ. ಪಾಯಿಂಟ್ ಅಂದರೆ ನಮ್ಮ ಮನೆ ಮೇಟ್ ಬರೋದೇ ಈವ್ನಿಂಗ್ ಒಂದು 4:35 ಅಷ್ಟೋ ತನಕ ಬಿಟ್ಟರೆ ತುಂಬ ಮೆಸ್ಸಿ ಆಗಿಬಿಡುತ್ತೆ. ಈಗ ಕುಕ್ ಮಾಡೋದು ಎಲ್ಲ ಸೇರಿಸಿ ನೆನ್ನೆ ರಾತ್ರಿ ಒಂದು ಸ್ವಲ್ಪ ಊಟ ಮಾಡಿದ್ದೆಲ್ಲ ಪಾತ್ರೆಗಳೆಲ್ಲ ಇದೆಯಲ್ಲ ಅದು ನಾನು ವಾಶ್ ಮಾಡ್ಕೊಂಡಿರ್ತೀನಿ. ನಾನು ಇವೆಲ್ಲರೂ ಮಾಡ್ತೀನಿ ಗೈಸ್. ಮನೆ ಕೆಲಸ ಮಾಡ್ತೀನಿ, ನನ್ನ ಕೆಲಸ ಮಾಡ್ತೀನಿ, ವಿಡಿಯೋಸ್ ಮಾಡ್ತೀನಿ. ಸಾರ್ಟ್ ಆಫ್ ಮಲ್ಟಿ ಟ್ಯಾಲೆಂಟೆಡ್. ಅಡುಗೆ ಮಾಡ್ತೀನಿ. ನಾವು ಯಾರ ಮೇಲೂ ಡಿಪೆಂಡ್ ಆಗಬಾರ್ದು. ಅಫ್ಕೋರ್ಸ್ ಹೆಲ್ಪ್ ತೊಗೋಬೇಕು. ನಾವು ನಮ್ಮ ಕೆಲಸಕ್ಕೆ ತಕ್ಕಂತೆ ಹೆಲ್ಪ್ ತೊಗೋಬೇಕು. ಬಟ್ ನಮಗೆ ಮಾಡೋಕ್ಕೂ ಬರಬೇಕು. ಯಾವುದೇ ಸಮಯ ಸಂದರ್ಭ ನಾನು ಮಾಡಲ್ಲ ನೀನೇ ಮಾಡು ಅಂತ ನಮಗೆ ದುರಂಕಾರ ಮಾಡಬಾರ್ದು. ಸೊ ಅಕ್ಷಯ್ ಆ್ಯಂಡ್ ಐ ಆರ್ ಲೈಕ್ ದಟ್. ನಾವಿಬ್ಬರು ಹಾಗೇನೆ. ನಮ್ಮ ಕೆಲಸ ನಾವು ಮಾಡ್ಕೊತೀವಿ. ಯಾರ ಮೇಲೂ ಡಿಪೆಂಡ್ ಆಗಲ್ಲ. ಮೆಂಟಲಿ, ಫಿಸಿಕಲಿ, ಫೈನಾನ್ಷಿಯಲಿ ವಿ ಆರ್ ಲಿವಿಂಗ್ ಅವರ್ ಓನ್ ಲೈಫ್. ಆನ್ಸರ್ ಸಿಕ್ತು ಅಂತ ಸುಮಾರು ಜನಕ್ಕೆ. ಬಾಯ್. ಸೊ ಈಗ ಮಟನ್ ಸಾರು ಮಾಡೋದಕ್ಕೆ ಅಕ್ಷಯ್ ಎಲ್ಲ ಪ್ರಿಪರೇಷನ್ ಮಾಡ್ಕೊಂಡಿದ್ದಾರೆ. ಆನಿಯನ್ನು, ಚಿಲ್ಲಿ, ಶುಂಠಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದಾರೆ. ಸೊ ಬ್ಯಾಕ್ ಟು ಸೊಪ್ಪು ಬಿಡಿಸುವ ಕಾರ್ಯಕ್ರಮ. ಇನ್ನೊಂಚೂರು ಸೊಪ್ಪಿದೆ, ಬಿಡಿಸ್ಬಿಡ್ತೀನಿ. ಆ್ಯಂಡ್ ಇವತ್ತಿನ ಬ್ರೇಕ್ಫಾಸ್ಟಾಗಿ ನಾನು ತಿಂತಾ ಇರೋದು ನನ್ನ ಯಪ್ಪಿ ಮ್ಯಾಗಿ ನೂಡಲ್ಸ್. ಯಾಕಂದರೆ ಇವತ್ತು ಫುಲ್ ಕಿಚನ್ ಆಕ್ಯುಪೈಡ್ ಆಗಿರುತ್ತೆ. ಅದಕ್ಕೋಸ್ಕರ ಮ್ಯಾಗಿ ಮಾಡ್ಕೊಂಬಿಟ್ಟಿದ್ದೀನಿ. ಆಮೇಲೆ ಇಡೀ ದಿನ ನಾನ್ ವೆಜ್ ತಿನ್ನಬೇಕು. ಸೊ ಮ್ಯಾಗಿ ಇಸ್ ಫಾರ್ ಮೈ ಬ್ರೇಕ್ಫಾಸ್ಟ್. ಇದನ್ನು ತಿಂದು ಇದನ್ನು ಬಿಡಿಸಿ ಸ್ನಾನ ಮಾಡಿ ಅಡುಗೆ ಜಾಯಿನ್ ಆಗ್ತೀನಿ. ಅಲ್ಲಿವರೆಗೂ ಅಕ್ಷಿತ್ ಅಡುಗೆಗೆ ಒಂದು ಸ್ವಲ್ಪ ಪ್ರಿಪ್ರೇಷನ್ಸ್ ಮಾಡ್ಕೊತಾ ಇರ್ತಾರೆ. ಸೊ ವಿಲ್ ಸಿ. ಈಗ ವೆಲ್ಕಮ್ ಟು ಅವರ್ ಅಡುಗೆ ಮನೆ. ಗ್ಯಾಸ್ ಆನ್ ಮಾಡಿ ಇಟ್ಟಿದ್ದಾರೆ ಅಕ್ಷಿತ್ತು. ನಾನು ಫಸ್ಟ್ ಇವಾಗ ಒಂಚೂರು ಗಸಗಸೆ ಅಪ್ಪ ತೆಗಿಲಿಲ್ವೇನು ಆಚೆ ಗಸಗಸೆ ಡಬ್ಬ. ದ ಸೀಕ್ರೆಟ್ ಇಂಗ್ರೀಡಿಯಂಟ್ ಆಫ್ ಮಟನ್ ಸಾರು ಇಸ್ ಒನ್ ಆಫ್ ದ ಇಂಗ್ರೀಡಿಯಂಟ್ ಅಂದರೆ ಗಸಗಸೆ. ನಾವೆಲ್ಲ ಗಸಗಸೆ ಹಾಕ್ತಾ ಇರಲಿಲ್ಲ ಅಕ್ಷಯ್. ನಂಗೆ ನೀನು ಹಾಕೋಕ್ಕೆ ಶುರು ಮಾಡಿದ್ಮೇಲೆ ಗೊತ್ತಾಗಿದ್ದು ಗಸಗಸೆ ಎಲ್ಲ ಹಾಕ್ತಾರೆ ಅಂತ. ಮಟನ್ ಎಲ್ಲ ತೊಳ್ಕೊಟ್ಬಿಟ್ಟು ನಾನು ಫ್ರೆಶ್ ಅಪ್ ಹಾಕಿ ಹೋಗ್ತೀನಿ. ಇಲ್ಲ ಕೈಯೆಲ್ಲ ಒಂಥರ ಜಿಡ್ಡು ಆಗಿಬಿಡುತ್ತೆ. ಎಣ್ಣೆ ನೋಡಿ ಕೊತ ಅಂತ ಕುದೀತಾ ಇದೆ. ಈಗ ಆ್ಯಕ್ಚುಲಿ ಇಷ್ಟು ಪಾತ್ರೆ ಬೇಕು. ಎಷ್ಟು ಕ್ವಾಂಟಿಟಿಲಿ ಇಟ್ಕೊಂಡಿದ್ದೀವಿ ನಾವು ಮಟನ್ನ? 4 kg ಮಟನ್. ಅಷ್ಟು ಮೆಣಸು, ಮೆಣಸು, ಚಕ್ಕೆ, ಲವಂಗ ಸಿಡಿಯುತ್ತೆ ಅಕ್ಷಿ. ಇದು ದೂರ ನಿಂತ್ಕೋ. ಇಷ್ಟು ಬೆಳ್ಳುಳ್ಳಿ ಹಾಕ್ತೀವಿ ಅಕ್ಷಿ. ಸೊ ಈಗ ನೆಕ್ಸ್ಟ್ ಹಾಕ್ತಿರೋದು ಶುಂಠಿ ಜಾಸ್ತಿ ಐತಲ್ಲ. ಶುಂಠಿ, ಹಸಿಮೆಣ್ಸಿನ್ಕಾಯಿ ಆ್ಯಂಡ್ ಈರುಳ್ಳಿ. ಈಗಲೇ ಹಾಕಲ್ಲ, ಒಂದು ಸ್ವಲ್ಪ ಹೊತ್ತು ಬಿಟ್ಟು ಹಾಕ್ತಾರೆ. ನೀವು ನನ್ನ ಅಡುಗೆ ಮಾಡೋ ವ್ಲಾಗ್ಸ್ನ ಹೀಗೆ ನೋಡ್ತಾ ಇದ್ದರೆ ನಿಮಗೆ ಐಡಿಯಾ ಬಂದುಬಿಡುತ್ತೆ ನಾವು ಮಟನ್ ಸಾರನ್ನ ಹೆಂಗೆ ಮಾಡ್ತೀವಿ, ಚಿಕನ್ ಸಾರನ್ನ ಹೆಂಗೆ ಮಾಡ್ತೀವಿ ಅಂತ ಅಲ್ವಾ ಅಕ್ಷಯ್? ನೀವು ಲಾಸ್ಟ್ ಇಯರ್ ಶ್ರಾವಣ ಶನಿವಾರ ಮಾಡಿರೋ ವಿಡಿಯೋ ನೋಡಿದ್ರೂ ನಿಮ್ಗೆ ಐಡಿಯಾ ಬಂದುಬಿಡುತ್ತೆ ನಾವು ಹೆಂಗೆ ಮಾಡ್ತೀವಿ ಅಂತ. ಆದರೆ ಈ ಸಲ ಸ್ವಲ್ಪ ಸೆಟಪ್ ಚೇಂಜು. ಲಾಸ್ಟ್ ಟೈಮ್ ಸ್ವಲ್ಪ ಆಚೆ ಇಟ್ಕೊಂಡಿದ್ವಿ, ಈ ಸಲ ಒಳಗಡೆ ಇಟ್ಕೊಂಡು ಮಾಡ್ತಾಯಿದ್ದೀವಿ ಅಷ್ಟೇ.
ಈಗ ನೀಟಾಗಿ ಫ್ರೈ ಆಗ್ತಾ ಇದೆ ನೋಡಿ. ಸಿಡಿಯುತ್ತೆ, ಹುಷಾರು. ಇದನ್ನು ಸಿಡಿದ್ರೆ ಚಟಾಪಟ ಅಂತ ಎಗರುತ್ತೆ. ಅಂದರೆ ಮೇನ್ ಏನು ಗೊತ್ತಾ, ಇಲ್ಲಿದೆ ನೋಡಿ ಈ ಕಲ್ಪ್ರಿಟ್ಟು. ಈ ಕಲ್ಪ್ರಿಟ್ನ ಹಾಕಿದ್ರೆ ಇನ್ನು ಬ್ಲಾಸ್ಟು. ನನಗೆ ಯಾವಾಗಲೂ ಬೆಳ್ಳುಳ್ಳಿನೇ ಸಿಡಿಯೋದು. ಚಟಾಪಟ ಚಟಾಪಟ ಅಂದ್ಬಿಡುತ್ತೆ. ಪ್ರತಿ ಸತಿ ಈ ಥರ ನಾನ್ ವೆಜ್ ಅಡುಗೆ ಮಾಡಬೇಕಾದ್ರೆ ಬೆಳ್ಳುಳ್ಳಿ ಬಿಡಿಸೋದೇ ಒಂದು ಟಾಸ್ಕ್ ಆಗಿತ್ತು. ಆದರೆ ನಮಗೆ ಝೆಪ್ಟೋ ಮತ್ತು ಬ್ಲಿಂಕಿಟ್ ಬಂದ್ಬಿಟ್ಟು ತುಂಬ ಹೆಲ್ಪ್ ಆಗಿಬಿಟ್ಟು ನೋಡಿ ಈ ಥರ ಬಾಕ್ಸಸ್ ಬರುತ್ತೆ. ಓಕೆ ಹಾಕಿ. ಈಗ ಬೆಳ್ಳುಳ್ಳಿ ಹಾಕುವ ಸಮಯ ನೋಡಿ. ಇದು ಹೆಂಗೆ ಡಬ್ ಡಬ್ ಡಮಾಲ್ ಡುಮಿ. ಪುರಿ ಕಮ್ಮಿ ಇಟ್ಟಿದ್ಯಾ? ನಾನು ಎಷ್ಟೊಂದಕ್ಕೆ ಡಮ್ ಡಮ್ ಅನ್ಬೇಕಿತ್ತಲ್ಲ. ಇದು ಮಾಸ್ಟರ್ ಶೆಫು ಇವತ್ತು ಅಡುಗೆ ಮಾಡ್ತಿರೋದು. ಆ್ಯಕ್ಚುಲಿ ನೋಡಿ ಈ ಸ್ಟೇಜಲ್ಲೇ ಇದು ಇಷ್ಟು ಕಲರ್ಫುಲ್ಲಾಗಿ ಕಾಣಿಸುತ್ತೆ. ಈ ಕಾಂಬಿನೇಷನ್ ಕ್ರೀಮ್ ಆ್ಯಂಡ್ ಗ್ರೀನ್. ಇದಾದಮೇಲೆ ಬೇರೆ ಎಲ್ಲರ ಐಟಮ್ಸ್. ಇನ್ನು ಶ್ರಾವಣ ಶನಿವಾರ ನಾವೇನೇನು ಅಡುಗೆ ಐಟಮ್ ಮಾಡ್ತಾಯಿದ್ದೀವಿ ಆಯಿತಾ? ಹೇಗೆ ನನ್ನ ಹಸ್ಬೆಂಡ್ ಹೇಳ್ತಾರೆ. ಅಕ್ಷಯ್ ಹೇಳಕ್ಕೆ ಮಟನ್ ಸಾರು, ಚಿಕನ್ ಚಾಪ್ಸು, ಚಿಕನ್ ಫ್ರೈ, ಚಿಕನ್ ಸಾರು, ನೀರು ದೋಸೆ ಮತ್ತು ರೈಸ್. ನೀರು ದೋಸೆ ಹೇಳಿದ್ದೀವಿ ಬರಬೇಕು. ಆ್ಯಕ್ಚುಲಿ ಮೊಟ್ಟೆ ತರಬೇಕು. ಹಾಂ, ಮೊಟ್ಟೆ ಬರಬೇಕು. ನೀರು ದೋಸೆ ಆರ್ಡರ್ ಮಾಡಿದ್ದೀವಿ. ನೀರು ದೋಸೆ ನಮ್ಮ ಹೋಟ್ಲಿಂದನೇ ಬರುತ್ತೆ. ಆಮೇಲೆ ಇಷ್ಟೇ. ಇನ್ನು ಮಿಕ್ಕಿದೆಲ್ಲ ನಾವು ಮನೇಲಿ ಮಾಡ್ತೀವಿ. ನಾವು ದೇವ್ರಿಗೆ ನಾನ್ ವೆಜ್ ಇಡ್ತೀವಲ್ಲ, ಅದಕ್ಕೆ ಮುದ್ದೆ ಮಾಡಬೇಕು. ಆ ಮುದ್ದೆನೂ ಅಕ್ಷಿತ್ ಮಾಡ್ತಾರೆ. ನಾನು ಅಸಿಸ್ಟೆಂಟ್ ವರ್ಕ್ ಮಾಡ್ತೀನಿ ಆ್ಯಸ್ ಯೂಶ್ವಲ್. ತೆಂಗಿನಕಾಯಿ ಒಂದು ಹೊಡೆದಿದ್ದೀವಿ, ಅದ್ರ ಮಧ್ಯದಲ್ಲಿ ಹೂವು ಬಂದುಬಿಟ್ಟಿದೆ. ಅದನ್ನು ಬಳಸ್ಬೋದಮ್ಮ? ಸೊ ತೆಂಗಿನಕಾಯಲ್ಲಿ ಇದೊಂದು ಬಂದುಬಿಟ್ಟಿದೆ ಆಯಿತಾ. ಇದನ್ನು ಬಳಸ್ಕೋಬೇಕಾ ಬೇಡ ಅಂತ ನಮಗೆ ಗೊತ್ತಿರಲಿಲ್ಲ. ಮಮ್ಮಿನ ಕಾಲ್ ಮಾಡಿ ಕೇಳಿದೆ. ಆ್ಯಕ್ಚುಲಿ ನಮ್ಮ ಮನೇಲಿ ಕಾಯಿ ತುರಿಯೋದು ಡಿಫ್ರೆಂಟಾಗಿತ್ತು. ಇದಕ್ಕೆ ಲಾಕ್ ಮಾಡ್ಕೊಂಡು ಹಿಂಗೆ ಹಿಂಗೆ ಅನ್ನೋದು. ನಮ್ಮ ಕೆಲಸದಮ್ಮ ಅದನ್ನು ತೊಳ್ದು ರಬ್ಬರ್ ಹಾಳು ಮಾಡಿಬಿಟ್ಟಿದ್ದಾಳೆ. ಅದ್ರದ್ದು ಜೀವ ಹೋಗ್ಬಿಟ್ಟಿದೆ. ಅದ್ರಲ್ಲಿ ತುರಿಯೋಷ್ಟರಲ್ಲಿಗೆ ನನ್ನ ಜೀವ ಹೋಗ್ಬಿಡುತ್ತೆ. ಅದಕ್ಕೆ ನಾನು ಇವಾಗ ಟ್ರೆಡಿಷ್ನಲ್ ಮೆಥಡ್ ಆಫ್ ಕಾಯಿ ತುರಿಯೋದು. ಹಿಂಗೆ ಇಟ್ಕೊಂಡು ಹಿಂಗೆ ಕಾಯಿ ತುರಿತೀನಿ. ನಾವಿಲ್ಲೀಗ ನಾನು ಕಾಯಿ ತುರಿಯೋ ಟೈಮಲ್ಲಿ ಈರುಳ್ಳಿ ಹುರ್ಗಡ್ಲೆ ಹಾಕಿ ಫ್ರೈ ಮಾಡಿ ಇಟ್ಕೊಂಡಿದ್ರು ಅಕ್ಷಿತ್ತು. ಸೊ ಈಗ ತೆಂಗಿನಕಾಯಿ ಹಾಕುವ ಸಮಯ ನೋಡಿ. ನಾನು ಕಷ್ಟಪಟ್ಟು ತುರಿದಿರೋ ತೆಂಗಿನಕಾಯಿ ಇದೆ. ಎಷ್ಟು ಕಷ್ಟ ಗೊತ್ತಾ ಅಕ್ಷಿ? ಮತ್ತು ಅಷ್ಟು ಎಫರ್ಟ್ ಹಾಕಿ ಮಾಡಿದ್ದೀನಿ ನಾನು. ಅದನ್ನು ಹಾಕಿ ಮಿಕ್ಸ್ ಮಾಡೋದು ಅಷ್ಟೇನಾ ಈಗ? ಕರೆಕ್ಟಾಗಿ ನೋಡಿ. ಈಗ ಅಲ್ಲಿ ಧನಿಯಾ ಪುಡಿ ಹಾಕಿದಾಯ್ತು. ಗಸಗಸೆ ಹಾಕಿದಾಯ್ತು. ಈಗ ಝೂಮ್ ಔಟ್ ಆಗ್ತಾಯಿದೆ. ಏನೋ ಸ್ವಲ್ಪ ಟೈಮ್ ಬೇಕು ಕ್ಯಾಮ್ರಾ ಜೊತೆ ಡೀಲ್ ಮಾಡೋಕ್ಕೆ. ಏನು ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ ಅಲ್ಲ. ನೋಡಿ ಎಷ್ಟು ಮೆಸ್ ಆಗುತ್ತೆ ಅಡುಗೆ ಮಾಡ್ಬೇಕಾದ್ರೆ. ನಾನ್ ವೆಜ್ಜು ಅಂದರೆ ತುಂಬ ಇಂಗ್ರೀಡಿಯೆಂಟ್ಸ್ ಇರುತ್ತೆ. ಅಂದರೆ ಪಾಯಿಂಟು, ನಾವು ಯಾವುದಕ್ಕೂ ರೆಡಿ ಮಸಾಲ ಬಳಸಲ್ಲ, ಎಲ್ಲ ಮಾಡೋದು. ಸ್ಟಾರ್ಟಿಂಗಿಂದ ನಾವು ಮಸಾಲ ನಾವೇ ಪ್ರಿಪೇರ್ ಮಾಡೋದ್ರಿಂದ, ಅಂದರೆ ಅಕ್ಷಿತ್ತು ಪ್ರಿಪೇರ್ ಮಾಡೋದ್ರಿಂದ ಸ್ವಲ್ಪ ಮೆಸ್ಸು ಜಾಸ್ತಿ ಆಗುತ್ತೆ. ಆ್ಯಂಡ್ ಈಗ ಇದನ್ನು ನಾವು ತೊಗೊಂಡೋಗಿ ಜೋರು ಫ್ಯಾನು ಹಾಕ್ಬಿಟ್ಟು ತಣ್ಣಗಾಗಕ್ಕೆ ಬಿಟ್ಬಿಡ್ತೀವಿ. ಸೊ ಈಗ ವಾಪಸ್ ನಾನು ಇದು ನೀಟಾಗಿ ಬೇರೆ ಗೋಯಿಂಗೆ ಮೈಕ್ ಇಲ್ಲಿ ನೋಡಿ, ಇಲ್ಲಿ ನನ್ನ ರಿಫ್ಲೆಕ್ಷನ್ ಕಾಣಿಸ್ತಾ ಇದೆ. ಸೊ ಇದು ತಣ್ಣಗಾಯ್ತಾ ಅಂತ ಆಡ್ಸೋಕ್ಕೆ ಬಂದಿದ್ದೀನಿ. ಒಂಚೂರು ಹಿಂಗೆ ಅನ್ಬೇಕು, ಇಲ್ಲ ಬೇಗ ಕೂಲ್ ಆಗೋದೇ ಇಲ್ಲ. ದೊಡ್ಡ ಪಾತ್ರೆ ಬೇರೆ. ಆ್ಯಕ್ಚುಲಿ ಗಸಗಸೆ ಎಲ್ಲ ಆಮೇಲೆ ಹಾಕೋಬೇಕಿತ್ತು. ಮೊದಲೇ ಗಸಗಸೆ ರೇಟ್ ಜಾಸ್ತಿ. ಬೆಳ್ಳುಳ್ಳಿ ಚಂದ್ರು ಹೇಳಿರೋದು ಕೇಳಿಲ್ವಾ? ಕಾಸ್ಟ್ಲಿ ಐಟಮ್ ಗಸಗಸೆ. ಟೊಮೆಟೊ ಹಾಕ್ಕೊತಾ ಇದೆಯಾ? ಸೊ ಮಿಕ್ಸಿಗೆ ಈಗ ಎಲ್ಲ ಐಟಮು ಹಾಕ್ಕೊಂಡು ರುಬ್ಬೋ ಸಮಯ. ಒಂದು ಸ್ವಲ್ಪ ಟೊಮೆಟೊ ಹಾಕ್ಕೊಂಡಿದ್ದಾರೆ. ಕೊಡಿ 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 ಕೊಡಿ. ಟಡಾ, ಯಾರು ಬಂದಿದ್ದಾರೆ ನೋಡಿ. ವೆಲ್ಕಮ್ ವೆಲ್ಕಮ್. ನಾನೇ ಬಿಟ್ಟಿರೋದು. ಹಾಯ್. ಈಗ ನಮ್ಮ ಅಣ್ಣ ಜಾಯ್ನ್ ಆಗಿದ್ದಾನೆ ನಮ್ಮನ್ನ ಅಡುಗೆ ಮಾಡೋದಕ್ಕೆ ಹೆಲ್ಪ್ ಮಾಡೋಕ್ಕೆ. ಅವನೀಗ ಈರುಳ್ಳಿ ಕಟ್ ಮಾಡೋ ಕೆಲಸ ಕೊಟ್ಟಿದ್ದೀವಿ. ಲಾಸ್ಟ್ ವ್ಲಾಗಲ್ಲಿ ತುಂಬ ಫೇಮಸ್ ಆಗಿದೆಯಾ, ಅದಕ್ಕೇನು ಒಪಿನಿಯನ್ ಹೇಳ್ತೀಯಾ? ನಾನು ಹೇಳು. ನೀನು ಹಾಕಿರೋ ಒಂದು ವಿಡಿಯೋ ಕಮೆಂಟ್ ಹಾಕೋರು. ನಾನು ಇರೋದಕ್ಕೆ ನೋಡಿ ಎಷ್ಟು ಕಮೆಂಟ್ ಹಾಕಿ. ನೀನು ಇರೋದಕ್ಕೆ ಆ್ಯಕ್ಚುಲ್ ಅಲ್ಲೋ, ನೀನನ್ನು ಹೀರೋ ಮಾಡಿದ್ದೆ ನಾನು ವಿಡಿಯೋ ಮಾಡಿ. ನಿನ್ಗೆ ಆ ಟ್ಯಾಲೆಂಟ್ ಇತ್ತು ಅಂತ ಯಾರಿಗೂ ಗೊತ್ತಿರಲಿಲ್ಲ. ನನ್ನ ಮಾತಲ್ಲೇ ಜನ ಇಷ್ಟಪಟ್ಟಿರೋದು. ಏನು ಒಪಿನಿಯನ್?
ರಿಯಾಕ್ಷನ್. ಈ ಪ್ರೋತ್ಸಾಹ ಪ್ರೀತಿ ಹೀಗೆ ಇರಲಿ. ಥ್ಯಾಂಕ್ ಯು ಚೀನಾ, ಥ್ಯಾಂಕ್ ಯು. ಅವ್ನು ಡಿಫ್ರೆಂಟಾಗಿ ಹೇಳ್ತಾನೆ, ನಾಳೆ ಸಿಗುವ ಬಾಯ್ ಅಂತ. ನೆಕ್ಸ್ಟ್ ಇದನ್ನು ಕ್ಯಾಪ್ಚರ್ ಮಾಡ್ಬಿಟ್ಟು ಹಾಕ್ತೀನಿ. ಪಾಪ ಅದು ಅವನ ಐಡಿಯಾ, ಅದು ಅವನಿಗೆ ಹೋಗ್ಬೇಕು. ಐ ಆಮ್ ಸ್ಯಾಂಡಿ ಜಿಮ್ ಫ್ರೀ. ನಮಗೆ ಇವಾಗ ಈರುಳ್ಳಿ ಕಟ್ ಮಾಡೋ ಕೆಲಸ ಕೊಟ್ಟು ನಮ್ಮ ಅಮ್ಮಂಗೆ ಪುದೀನ ಕಟ್ ಮಾಡೋ ಕೆಲಸ ಕೊಟ್ಟಿದ್ದೀವಿ. ನಮ್ಮ ಅಮ್ಮಂಗೆ, ಅಮ್ಮ ನಿಂಗೆ ಕೈ ಹೆಂಗಿದೆ? ನಮ್ಮ ಅಮ್ಮಂಗೆ ಕೈ ನೋವಿತ್ತು, ಶಿ ಇಸ್ ನಾಟ್ ವೆಲ್. ಬಾಹುಬಲಿ ಕಾಲಕ್ಕೆ ಆಗಿದ್ರು, ಒಂದು ವಾರ ಹಿಂಗೆ ಇದ್ರು. ಬಾಹುಬಲಿ ಕಾಲಕ್ಕೆ ಆ ಥರ ಹಿಂಗೆ ಇಟ್ಕೊಂಡಿದ್ರು ಕೈನ. ಈಗ ಇಲ್ಲ, ಈಗ ಆರಾಮಾಗವ್ರೆ ಅಲ್ವಮ್ಮ? 20% ನೋವಿದೆ ಅಷ್ಟೇ ಅಪ್ಪ, ಜಾಸ್ತಿ ಇಲ್ಲ. ಇನ್ನೇನೋ ಸುಳಿದ್ಬಿಟ್ಟು ನೆಲಗಿಲ್ಲ ಒರೆಸ್ತಾರೆ, ಆಮೇಲೆ ಅಂತಾರೆ ಮಾಡ್ತಾರೆ. ಇನ್ನು ನಮ್ಮ ಮನೆ ಮಾಸ್ಟರ್ ಪೀಸ್ ನಮ್ಮಪ್ಪ ಬರಬೇಕು. ಅವ್ರು ಬಂದು ಏನಂತ ಗೊತ್ತಾ ಅಣ್ಣಯ್ಯ ನನಗಪ್ಪ, ನಾನು ಬರ್ತೀನಿ, ನೀನು ಏನು ಯಾಕೋ ಹಂಗೆ ಕಟ್ ಮಾಡ್ತಾ ಇದೆಯಾ ಅಕ್ಷಿ? ಈರುಳ್ಳಿ ಹಂಗ ಅಮ್ಮ ಈಗೇನೋ ಹೇಳ್ಬೇಕು ಅಂತ ಇದ್ದಾರೆ, ಹೇಳಮ್ಮ. ನನ್ನ ಫ್ರೆಂಡ್ಸ್ ಹೇಳ್ತಾ ಇದ್ರು ಮನೆ ಊಟಕ್ಕೆ ಹೋದಾಗ, ನಿನ್ನ ಮಗಳು ಏನು ಅಡುಗೆ ಮಾಡಲ್ಲ, ನಿಮ್ಮ ಅಳಿಯನೇ ಎಲ್ಲ ಮಾಡೋದಲ್ವ, ಯಾಕೆ ರೆಕಾರ್ಡೇ ಮಾತಾಡಲಿಲ್ಲ ನಾನೇನೋ ನನ್ನ ಹೊಗಳ್ತಾರೆ ಅಂತ ಹೇಳ್ತಾರೆ ಅನ್ಕೊಂಡೆ. ಅವಳು ಏನು ಮಾಡಲ್ಲ. ಎಲ್ಲಿದೆ ಕ್ಯಾಮ್ರಾ? ಅವ್ರು ಅದೇ ಹೇಳಿದ್ದೆ ಎಲ್ಲರೂ ನಾವು ನೋಡ್ತೀವಿ. ಅವಳು ಏನು ಗೊತ್ತಾ ತಿನ್ನೋದು? ನಮ್ಮ ಭಾವ ಅಡುಗೆ ಮಾಡಿಲ್ಲ ಅಂದರೆ ಈ ಮ್ಯಾಗಿ 10 ರೂಪಾಯಿದು ಅರ್ಧಂಬರ್ಧ ಬೇಯಿಸ್ಕೊಂಡು ತಿಂದು ಹೊಟ್ಟೆ ನೋವು ಅನ್ನೋದು. ಚಿಕನ್ ತಗೊಂಡ್ಬಂದ್ರೆ ಎಲ್ಲ ನಮ್ಮ ಭಾವನೆ ಮಾಡೋದು. ಅವಳು ಏನು ಮಾಡೋದು? ನಾನು ಅಡುಗೆ ಮಾಡ್ತೀನಿ, ನೀವು ನೋಡಲ್ಲ, ನಿಮ್ಗೆ ಗೊತ್ತಿಲ್ಲ ಅಷ್ಟೇ. ನಾನು ಮಾಡೋದು ವಿಡಿಯೋ ಮಾಡಲ್ಲ. ಅಡುಗೆ ನಮ್ಮ ಭಾವ ತಿನ್ನಲ್ಲ ಅಷ್ಟೇ, ಏನಿಲ್ಲ ತಿಂತಾರೆ. ಮೊಸಪ್ ಸಾರು ಒಂದೇ ಮಾಡೋದ್ರಲ್ಲಿ ಇರೋದು. 3 ವರ್ಷ ಆಗೈತೆ ಮದುವೆ ಆಗಿ. ಮೊಸಪ್ ಸಾರು ಬಿಟ್ರೆ ಏನು ಮಾಡಕ್ ಬರಲ್ಲ ಅವಳಿಗೆ. ತರಕಾರಿ ಸಾಂಬಾರು ಮಾಡ್ತಾಳೆ. ಅದೇ ನಮ್ಮ ಅಮ್ಮಂಗೆ ಫೋನ್ ಮಾಡಿ ಏನ್ ಹಾಕ್ಬೇಕು, ಹೆಂಗ್ ನೆನೆಸ್ಬೇಕು, ಏನಿಲ್ಲ ಮಾಡಕ್ ಬರುತ್ತೆ ನನಗೆ. ನೋಡಿ ಚೆನ್ನಾಗಿ ನಮ್ಮಮ್ಮ ಏನಾದ್ರು ಇನ್ನೂ ಒಳ್ಳೆ ಪಾಯಿಂಟ್ ಹೇಳ್ತಾರೆ ಅಂದರೆ ವಿಡಿಯೋ ಮಾಡ್ತಿದ್ದೆ ನಾನು. ಇದೊಂದು ವಿಡಿಯೋ ಮಾಡ್ತಿದ್ದೆ. ಇದು ಇನ್ನೊಂದು ಕಲರ್ ಇದು ತೋರಿಸಿಂಗೆ, ಇದು ಇನ್ನೊಂದು ಕಲರ್ ಆಫ್ ಮಸಾಲ. ಇಲ್ಲೇ ನಿಮಗೆ 3 ಶೇಡ್ಸ್ ಆಫ್ ಮಸಾಲ ಕಾಣುತ್ತೆ ನೋಡಿ. ಓ ಅಲ್ಲೊಂದು, ಇಲ್ಲೊಂದು ಇನ್ನು ನೆಕ್ಸ್ಟ್ ಎಲ್ಲ ಈ ಕಲರೇ ಬರುತ್ತೆ ಮಸಾಲ. ಮನೇಲಿ ನನ್ನ ಹಸ್ಬೆಂಡ್ ಮಾಡೋ ಮಟನ್ ಸಾರು ತಿನ್ನಕ್ಕೆ ಪುಣ್ಯ ಮಾಡಿರ್ಬೇಕು. 3 ಕಲರ್ ಮಸಾಲ ಇರುತ್ತೆ ಅದ್ರಲ್ಲಿ, ಅಲ್ವಾ ಅಕ್ಷಯ್? ಅವನೇ. ನಾನು ಮಟನ್ ಸಾರು ಮಾಡಲ್ಲ, ಯಾಕಂದ್ರೆ ನಂಗೆ ಮಟನ್ ಬಗ್ಗೆ ಅಂದಾಜಿಲ್ಲ. ನೀನು ಈಗ ಒಂದು ಐಟಮ್ ಕೊಡ್ತೀನಿ, ತಿಂದ್ಬಿಟ್ಟು ಹೆಂಗಿದೆ ಅಂತ ಹೇಳು. ನೆಕ್ಸ್ಟ್ ಈಗ ಸಾರಿಗೆ ನಾನು ಆ್ಯಕ್ಚುಲಿ ಸ್ಟೋರೇಜ್ ಸರಿ ಮಾಡ್ಕೊಂಡು ಬರೋಷ್ಟರಲ್ಲಿ ಅಕ್ಷಿ ಸಾರಿಗೆ ಒಗ್ಗರಣೆ ಹಾಕಿ ಇಡ್ತಾ ಇದ್ದಾರೆ. ಅಲ್ಲಿ ಶೋ ಯು ದ ಸಾಂಬಾರ್ ಸೊಕೆನೆ ಇದನ್ನು ಹಾಕ್ತಿರೋದ. ಇಲ್ಲಿ ನೋಡಿ ಎಲ್ಲ ಕಲರ್ ಮಿಕ್ಸ್ ಆಗ್ತಾ ಏನೋ ಕಂಟೆಂಟ್ ಕೊಟ್ಲು, ಮಟನ್ ಹಾಕ್ದೆ ಅದಾಕ್ದೆ ಉರ್ಗಡ್ಲೆ ಅಂತ. ರೆಕಾರ್ಡ್ ಬಟನ್ನೇ ಒತ್ತಿಲ್ಲ. ಅದು ನಂಗೆ ಗೊತ್ತಾಗ್ಲಿಲ್ಲ ರೆಕಾರ್ಡ್ ಬಟನ್ ಒತ್ತಿದ್ದೀನಿ ಅಂತ ಅಂದ್ಕೊಂಡೆ, ಬಟ್ ಒತ್ತಿರ್ಲಿಲ್ಲ. ಮೇನ್ ಕಂಟೆಂಟ್ ಮಿಸ್ ಆಗೋಯ್ತು. ಇವಳು ಅಡುಗೆ ಮಾಡೋದು ಯಾವ ಥರ ಅಂತ. ಮಟನ್ ಚೆನ್ನಾಗಿ ಮಾಡೋದು ಅಡುಗೆ. ತಪ್ಪಲೆ ತೊಳಿತೀನಿ ಅಂತ ಹೋಗ್ಬಿಟ್ಟು ಚೆಲ್ಬಿಟ್ಲೆ ಎಲ್ಲ. ನೋಡಿ ನಡ್ಕೊಂಬರ್ತಾವಳೆ. ಹಾಂ ನೋಡಿ ನೋಡ್ರಪ್ಪ ಇವಳು ಅಡುಗೆ ಮಾಡೋದು ವಿಧಾನ. ಇಲ್ಲ, ಇದು ಚಿಕನ್ ಸಾರು ಹುರ್ಕೊಂತ ಇರೋದು. ಹಾಕ್ಲಾಕ್ಷಿ ಏನ್ ಮಾಡ್ಬೇಕಂದ್ರೂ ನನ್ ಗಂಡನ ಕೇಳೇ ಮಾಡೋದು. ಯಾಕಂದ್ರೆ ಮಾಡಕ್ ಬರಲ್ವ ಅದಕ್ಕೆ. ಹಂಗಲ್ಲ, ಅವ್ರು ಹಾಕು ಅಂದಾಗ ಹಾಕ್ತೀನಿ ಅಲ್ವಾ ಅಕ್ಷಿ? ಅದೇ ಇದೆಲ್ಲ ನಂಗೆ ಬರಲ್ವಾ ಹೇಳು? ಬರಲ್ಲ. ಹಾಕ್ಲಾಕ್ಷಿ ಅಂತ ಕೇಳ್ಬಿಟ್ಟೆ ಹಾಕಿದ್ ನಾನು. ಇಲ್ಲ ಎಡವಟ್ ಮಾಡ್ತೀಯಲ್ಲ. ಕೋಳಿ ಸಾರು ನೀನ್ ಹೇಳಿದ ರೆಸಿಪಿನೇ ಮಾಡ್ತೀನಿ ಅಂತಂತೇಳಿ ನಾನ್ ಮಾಡೋದು ಒಂದಿನೂ ಬರಲ್ಲ. ಅದೇನು ಅಂತ ಗೊತ್ತಿಲ್ಲ, ಅದೇನು ಹೆಂಗ್ ಮಾಡ್ತಾರೋ ಅದೇನ್ ಕಥೆನೋ ಮಾಡ್ತೀನಿ. ಆದ್ರೆ ನನ್ ಸ್ವಲ್ಪ ಕೈ ದೊಡ್ಡದಲ್ವಾ, ಎಲ್ಲ ಜಾಸ್ತಿ ಹಾಕ್ತೀನಿ. ತಲೆನೇ ಚಿಕ್ಕದು, ಕೈ ದೊಡ್ಡ ಹಿಡ್ಕೊಂಡು ಏನು ಮಾಡ್ತೀಯ? ಬುದ್ಧಿನೇ ಓಡಲ್ವಲ್ಲ. ಹಿಂಗೆ ಎಲ್ಲ ಹಾಕೋದನ್ನ ಮೈನಸ್ ಮಾಡಿ ರುಬ್ಬಿಡ್ತಾಳೆ, ಇನ್ನೇನಾಗುತ್ತೆ? ಆಮೇಲೆ ಹಾಕೊಂತೀನಿ ನಾನು ಎಲ್ಲಾನು. ಈಗ ಇದನ್ನ ಹಾಕೊಂಡು ಅನ್ಸ್ಕೊಂತೀನಿ. ದಮ್ಮನ್ನಲ್ಲ ಅದು, ಬಾಂಬ್ ಅಲ್ಲ ಅದು, ಕಾಪರ್ ವೈಂಡಿಂಗ್ ಅದು. ಹೇಳಿ ಮಾಡೋದು, ರುಬ್ಬೋದು, ನೀರು ಹಾಕೋದು, ಮಸಾಲ ಹಾಕೋದು ಗೊತ್ತಿಲ್ವಲ್ಲ. ಅಳಿಲ್ ಸೇವೆ ಎಲ್ಲಾನು ಇದೆಲ್ಲ ನಾನು ಹಾಕ್ತೀನಿ. ಅದೇನು ಪುಡಿ ಹೇಳೋದು? ಧನಿಯಾ ಪುಡಿ. ಅದು ಮುಂಚೆ ಹಾಕಿದ್ದು? ಖಾರದ ಪುಡಿ. ಅದಕ್ಕಿಂತ ಮುಂಚೆ ಹಾಕಿದ್ದು? ಏನ್ ಪುಡಿನೂ ಹಾಕಿಲ್ಲ ಅದಕ್ಕೂ ಮುಂಚೆ. ಮೂರು ಪುಡಿ ಹಾಕಿದ್ದು ಇವಾಗ. ಕುರುಡ ಗೊತ್ತಿಲ್ವಾ? ನೀನು ಮೆಮೊರಿ ಟೆಸ್ಟ್ ಮಾಡ್ತಾ ಇದೀನಿ. ಕಷ್ಟಪಡ್ತಾ ಇದ್ದಾರೆ
ನಿಂಗೆ ಮಾಡಕ್ಕೆ ಬರಲ್ವಲ್ಲ ಅದಕ್ಕೆ. ನನಗೆ ಬರುತ್ತೆ, ಜಾಸ್ತಿ ಜನಕ್ಕೆ ಬರಲ್ಲ. ಫಸ್ಟು ನೀನೊಬ್ಳಿಗೆ ಮಾಡ್ಕೊಂಡು ತಿನ್ನು, ಆಮೇಲೆ ಜಾಸ್ತಿ ಜನಕ್ಕೆ ಮಾಡು. ಒಂದು ಪಾತ್ರೆ ಎತ್ತಿಡಕ್ಕೆ ಬರಲ್ಲ, ಒಂದು ಪಾತ್ರೆ ಇಡಕ್ಕೆ ಬರಲ್ಲ. ಮೈಕ್ ಅಲ್ಲ, ಮ್ಯಾಗ್ನೆಟ್. ಬರೀ ಹಿಂಗೆ ಸುಮ್ಮನೆ ಗೊತ್ತಿಲ್ಲ. ಕಾಲಕ್ಕೆ 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 ಯಾರು ಕೈ ಹಿಡ್ಕೊಂಡು ಹೋಗ್ತಾರೆ ನೋಡಿ. ಪಾತ್ರೆ ತೊಳಿತಾರೆ ನೋಡಿ. ಸ್ನಾನ ಮಾಡ್ದ? ಹಾಂ. ಅಡುಗೆ ಮಾಡಬೇಕಾಗಿರೋರು ಸ್ನಾನ ಮಾಡಬೇಕು. ಸೊ ಅವ್ರು ಅಡುಗೆ ಮಾಡಿದ್ದಾರೆ, ನಾವು ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ ಅಲ್ವಾ, ಆಮೇಲೆ ಸ್ನಾನ ಮಾಡ್ತೀವಿ. ಮನೆ ಕೆಲಸ ಕೂಲಿ ಅಮಾಲಿ ನೀನು. ಮನೆ ಮೇಡ್ ಸಂಜೆ ಬರ್ತಾರೆ. ಏನು ಮಾಡಲ್ಲ ಕೆಲಸ ಅವಳು, ಏನು ಕೆಲಸ ಮಾಡಲ್ಲ. ಎಲ್ಲ ಅವ್ರ ಮನೆ ಅವ್ರ ಕೆಲಸವ್ರು ಬಂದು ಕಸ ಗುಡಿಸಿ ನೆಲ ಅವ್ರು ಹೋಗ್ತಾರೆ. ಇವಳು ಬರೀ ಹಿಂಗೆ 2 ಪಾತ್ರೆ ತಿಕ್ತಾಳೆ, ಹಿಂಗೆ ನೀರು ಚೆಲ್ತಾಳೆ. ಅದು ನೋಡಿ ಎಷ್ಟು ನೀರು ವೇಸ್ಟ್ ಮಾಡ್ತಾಳೆ. ಆಫ್ ಮಾಡು, ಕಂಟಿನ್ಯೂಸ್ ಆಗಿ ಬಿಡ್ಬೇಡ. ಡಿ ಕೆ ಶಿವಕುಮಾರ್ ಹೇಳ್ತೀನಿ, ಜಾಸ್ತಿ ನೀರು ಖರ್ಚು ಮಾಡ್ತೀಯ ನೀನು ಅಂತ. ಸೊ ಈಗ ಪಾಯಿಂಟ್ ಏನಂದರೆ, ಆ ಕಡೆ ಮಾಡ್ತೀರಾ, ಗಾಳಿ ಬೀಸುತ್ತೆ. ಹೌದು. ಸೊ ನಮಗೆ ಒಳಗಡೆ ಗ್ಯಾಸು ಸ್ಟೌವಲ್ಲಿ ಬೇಯಿಸೋದು ತುಂಬ ಕಷ್ಟ, ಅಂದರೆ ತುಂಬ ಟೈಮ್ ಹಿಡಿಯುತ್ತೆ. ಸೊ ನಮ್ಮ ಬಾಲ್ಕನಿನ ಇವಾಗ ಯೂಟಿಲೈಸ್ ಮಾಡಿಕೊಂಡು ಈಗ ಬಟ್ಟೆಲಿ ಟೆಂಟ್ ಕಟ್ತಾ ಇದ್ದೀವಿ. ಎಷ್ಟು ಕಷ್ಟಪಡ್ತಾ ಇದೀರಂತ ತೋರಿಸ್ತಾ ಇದ್ದೀನಿ ಕಣೋ. ನೋಡಿ ನಮ್ಮಪ್ಪ ಬಂದಿದ್ದಾರೆ ಕ್ಯಾಮ್ರಾದಲ್ಲಿ. ಹೊಸ ಔಟ್ಫಿಟ್, ಇಂಡಿಪೆಂಡೆನ್ಸ್ ಡೇ ಫ್ಲಾಗ್ ಹೋಸ್ಟಿಂಗ್ ಹೋಗಿದ್ರು, ಅದಕ್ಕೆ ಬ್ಲೂ ಕಲರ್ ಕುರ್ತಾ ಹಾಕೊಂಡು ಹೋಗಿದ್ದಾರೆ. ನಾವಿಲ್ಲಿ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ನೋಡಿ, ಫುಲ್ ಬೆಡ್ಶೀಟ್ ಹಾಕ್ಬಿಟ್ಟು ಕುಕ್ಕರ್ ಇಟ್ಕೊಂಡ್ಬಿಟ್ಟಿದ್ದೀವಿ. ಮಟನ್ ಸಾರು ಬೇಯ್ಲಿ ಅಂತ. ನಾವು ಮಧ್ಯಾಹ್ನಕ್ಕೆ ಅಂತ ಮಾಡ್ಕೊಂಡಿರೋ ಕೋಳಿ ಸಾರು ಏನಿದೆ, ಕಾಪಿ ರೈಟ್ಸ್ ಭಯ, ಅದನ್ನ ನಮ್ಮ ಅಣ್ಣಂಗೆ ಕೊಡ್ತಾ ಇದ್ದೀನಿ, ಟೇಸ್ಟ್ ಮಾಡಿ. ಮಾಡಿದ ಮ್ಯಾಟ್ರ್ ಅಲ್ಲ, ಟೇಸ್ಟ್ ಹೆಂಗೈತೆ ಹೇಳು. ಅಕ್ಷಿತ್ ಮಾಡಿದ್ರೆ ಚೆನ್ನಾಗಿದೆ, ನೀವು ಮಾಡಿದ್ರೆ ಸ್ವಲ್ಪ ಉಪ್ಪಿಗಿಪ್ಪೆಲ್ಲ ಇದೆ ಹೇಳು. ನೆನ್ನೆ ಒಂಚೂರು ಚಿಕನ್ ಮಾಡಿದ್ವಲ್ಲ, ಅದನ್ನ ಟೇಸ್ಟ್ ಮಾಡ್ತೀಯಮ್ಮ. ಇದು ನೆನ್ನೆ ಚೆನ್ನಾಗಿ ಬಂದಿತ್ತು. ಒಂದು ಪೀಸ್ ತಿನ್ನು, ಅಣ್ಣಗೆ ಒಂದು ಪೀಸ್ ಕೊಡ್ತೀನಿ. ಹಾಂ ಮಾಡ್ತೀನಿ. ಏನು ಚಿಕನ್ ಏನೋ ಡಿಫ್ರೆಂಟಾಗಿ ಮಾಡಿದ್ದ, ಹಿಂಗಿದೆ. ಚೆನ್ನಾಗಿದೆಲ್ಲ. ನೆನ್ನೆ ಆ್ಯಕ್ಚುಲಾಗಿ ಚೆನ್ನಾಗಿ ಬಂದಿತ್ತು. ನೆನ್ನೆದೇನೋ ಒಂದು ಸ್ಪೆಷಲ್ ರೆಸಿಪಿ ಅನ್ನಲ್ಲ, ಮಿಕ್ಕಿರೋ ನನಗೆ ಕೊಡ್ತಾ ಇದೀಯಾ ನೀನು ಏನೇನು ಬಂದಿದ್ದ? ಮಿಕ್ಕಿರೋವಂತೆ. ನೆಟ್ಟು ಕೂತ್ಕೋ, ಯಾಕೆ ಆನಕೊಂಡ ಕೂತಿದ್ಯಾ? ಚಿಕನ್ನೇ ಕಣೋ. ಇಲ್ಲ, ಏನು ಫ್ಲೇವರ್ ಅಂತ ಸ್ಮೆಲ್ ಮಾಡ್ತಾ ಇದೀನಿ. ಆಯ್ತು, ಹೆಂಗೈತೆ? ಹಾಂ, ಗೀ ಏನು ಹಾಕಿದೆ ತಾನೆ? ಬರೀ ಲೆಗ್ ಪೀಸಲ್ಲಿ ತೈ ಪೀಸೆಲ್ಲ ಮಾಡಿರೋದು ರೆಸಿಪಿ ನೋಡು. ತಂಗಿ ಮನೆಗೆ ಬಂದ್ರೆ ಎಷ್ಟು ಪೌಷ್ಟಿಕಾಂಶ ಕೊಡ್ತೀನಿ ನಾನು ನಿನಗೆ ಅಂತ. ಅದು ನಮ್ಮಮ್ಮ, ಅದಕ್ಕೆ ನಮ್ಮಮ್ಮನೂ ಕೊಡ್ತಾರೆ. ಕೊತ್ತಂಬರಿ ಕಟ್ ಮಾಡ್ತೀನಿ. ಹಾಂ, ನೀವೊಂದು ಸ್ವಲ್ಪ ಹೊತ್ತು ಕೂತ್ಕೋ ಬಾ. ಸೊ ನಾವೀಗ ಇಲ್ಲಿ ಚಾಪ್ಸ್ ಮಾಡೋಕ್ಕೆ ಶುರು ಮಾಡಿದ್ದೀವಿ. ನಮ್ಮ ಅಣ್ಣಾಜಿ ಮತ್ತು ಅಕ್ಷಿತ್ ಮಾಡ್ತಾ ಇದ್ದಾರೆ ಚಾಪ್ಸ್. ಅಣ್ಣಗೆ ಇನ್ನೂ ಕುಕ್ಕಿಂಗಲ್ಲಿ ಅಷ್ಟು ಟ್ರೈನಿಂಗ್ ಇಲ್ಲ, ಸೊಂಟ ನೋವೇ ಬಂದ್ಬಿಡ್ತು. ಆನ್ ಪೊಸಿಷನ್ ಅಂತೆ. ಅಣ್ಣನ ಎಕ್ಸ್ಪ್ರೆಷನ್ ನೋಡಿ. ನೋಡಿ ನೋಡಿ, ಫ್ರೈ ಮಾಡೋದಕ್ಕೆ ಅವನ ಕಂಬಳ ಹಿಡ್ಕೊಂಡು ನಿಂತ್ಕೊಂಡು ಎಷ್ಟು ಸರ್ಕಸ್ ಮಾಡ್ತಾವನೆ ಅಂತ. ಈಗ ಮಧ್ಯಾಹ್ನದ ಅಡುಗೆ ರೈಸ್ ಆ್ಯಂಡ್ ಚಿಕನ್ ಸಾಂಬಾರು ರೆಡಿಯಾಗಿದೆ. ಒಬ್ಬೊಬ್ಬರು ನನ್ನ ಕೆಲಸದಲ್ಲಿ ಆಕ್ಯುಪೈ ಆಗಿದ್ದಾರೆ. ತೋರಿಸ್ಲಾ? ನಮ್ಮ ಡ್ಯಾಡಿಗೆ ಚಿಕನ್ ಕ್ಲೀನ್ ಮಾಡೋಕ್ಕೆ, ಅಪ್ಪ ಇನ್ನೂ ತೊಳಿತಾ ಇದೆಯಪ್ಪ. ಚಿಕನ್ ಕ್ಲೀನ್ ಮಾಡೋ ಕೆಲಸ ಕೊಟ್ಟಿದ್ದೀವಿ. ನಮ್ಮ ಮಮ್ಮಿ ಊಟ ಮಾಡಿಕೊಂಡು ಕುಕ್ಕರ್ ಯಾವ್ದು ಕೂಗುತ್ತೆ ಅಂತ ಅದೇ 2 ಸತಿ ಆಯ್ತಲ್ವಾ, 3 ಆಗೋಯ್ತಾ? ಕುಕ್ಕರ್ ಕೂಗೋ ಕೆಲಸ ನಮ್ಮ ಮಮ್ಮಿ ಕೊಟ್ಟಿದ್ದೀವಿ. ಚಟಪಟ ಅನ್ನೋ ಸೌಂಡ್ ಕೇಳಿಸ್ಕೊತೀರಾ? ನಮ್ಮಪ್ಪ ನೋಡಿ ಹೆಂಗ್ರಿ ಬಾಹುಬಲಿ ಇದೀನಿ. ನಮ್ಮ ಸಾರಿ ಎಡ್ ಕುಕ್ಕು ಕೇಳ್ಸಲ್ಲ ನೀನು ಆಯ್ತು. ರುಚಿಗೆ ತಕ್ಕಷ್ಟು ಹಾಕೋದು ಉಪ್ಪು, ಇದು ಪುದೀನ ಫ್ಲೇವರ್ಗೆ, ಮತ್ತು ಅಡುಗೆ ಗಮ್ಮಂತ ಬರೋದಕ್ಕೆ ಮಾಡಬೇಕು. ಫ್ಲೇವರು ಜಾಸ್ತಿ ಹಾಕಿದ್ರೆ ಸ್ವಲ್ಪ ಹೋಗಿಸ್ ಬರ್ತದೆ. ಇದು ಚಾಪ್ಸ್ನ ತಗೊಂಬಂದು ಇಲ್ಲಿ ಇಟ್ಟಿದ್ದೀವಿ ನೋಡಿ, ಚಾಪ್ಸ್ ಮಸಾಲೆ. ಸೊ ಊಟ ಆಗೋಷ್ಟರೊಳಗೆ ಇದು ರೆಡಿ ಆಗುತ್ತೆ. ಈಗ ನಾವು ಚಿಕನ್ ಚಾಪ್ಸ್ ಮಾಡ್ತಾಯಿದ್ದೀವಿ. ಅದಕ್ಕೆ ನಾನು ಈ ಹಟ್ಟಲ್ಲಿ ಬಂದು ಕೂತಿದ್ದೀನಿ. ಟೇಸ್ಟ್ ನೋಡೋಂಗಿಲ್ಲ, ದೇವ್ರಿಗೆ ಇಡ್ತಾ ಇರೋದಲ್ವಾ. ಸೊ ಚಾಪ್ಸ್ ನಡೀತಾ ಇದೆ.
ಎಲ್ಲ ಕಾಲು ನೋವು ಬಂದು ಹೋಗಿದೆ ಕಾಲು. ಅಂದ್ರೆ ಚಾಪ್ಸ್ ಆಯ್ತು. ಅದಕ್ಕೆ ಈ ಹಟ್ಟಲ್ಲಿ ಕೂತ್ಕೊಂಡಿದ್ದೀನಿ. ನಾವು ಚಿಕ್ಕವರಿದ್ದಾಗ ಮನೆ ಕಟ್ತಾ ಇದ್ವಲ್ಲ ಆ ಥರ ಮನೆ ಇದು. ಸೊ ಈ ಮನೇಲಿ ಕೂತಿದ್ದೀನಿ. ಚಾಪ್ಸ್ ಆದಮೇಲೆ ನೆಕ್ಸ್ಟು ಫ್ರೈ ಆದಮೇಲೆ ನೀರು ದೋಸೆ ಬರುತ್ತೆ. ಹಿಟ್ಟಿಗೆ ಇರಬೇಕು. ನಮ್ಮಣ್ಣ ನೋಡಿ, ಈಗ ನಮ್ಮ ಅಣ್ಣನ ನಾನು ಕರೆದು ಇದು ಬಾರೋ ಅಂತ ಕೂತ್ಕೊಂಡು ಫ್ರೈ ಮಾಡು ಬಾರೋ ಅಂತ ಕರೆದು ಈಗ ಮಾಡ್ತಾನೆ. ಹುಡುಗಿರ್ ಥರ ಸೈಡಿಗೆ ಕಾಲು ಹಾಕೊಂಡು ಕೂತವನೆ. ಅಷ್ಟು ಐಟಮು ಅದೇ ಏನು ಹುರಿದಿರೋ ಚಿಕನ್ ಫ್ರೈ ಮಾಡ್ತಾಯಿದ್ದೀವಿ. ಸೊ ಇದೊಂದು ಐಟಮ್ ಆಗಿಬಿಟ್ರೆ ಇವತ್ತಿನ ಮೆನೂಲಿರೋ ಎಲ್ಲ ಮುಗ್ದಂಗೆ. ಮುದ್ದೆ ಒಂದು ಇರುತ್ತೆ, ಊಟದ ಟೈಮಿಗೆ ಮಾಡಿಕೊಂಡ್ರೆ ಆಯಿತು. ಊಟದ ಟೈಮಲ್ಲ, ಪೂಜೆ ಟೈಮಲ್ಲಿ ಮಾಡಬೇಕಷ್ಟೇ, ಬೇರೆ ಎಲ್ಲ ಮುಗೀತು. ಯಾವುದೋ ಒಂದು ಡ್ರೆಸ್ ತೊಗೊಂಡು ಫ್ರೆಶ್ ಅಪ್ ಆಗಿಬಿಟ್ಟು ಸಿಗ್ತೀನಿ. ಸೊ ಈಗ ನಾನು ಫುಲ್ ಫ್ರೆಶ್ ಅಪ್ ಆಗಿಬಿಟ್ಟು ದೇವ್ರ ಮನೆ ಕೆಲಸ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಆ್ಯಕ್ಚುಲಿ ದೇವ್ರ ಪಾತ್ರೆ ಎಲ್ಲ ನೆನೆನೆ ವಾಶ್ ಮಾಡ್ಕೊಂಡಿದ್ದೆ. ಈಗ ಹೂವು ಹಾಕ್ಬಿಟ್ಟು ಇದು ಮಾಡಬೇಕು. ಆ್ಯಂಡ್ ಇದು ನನ್ನ 2 days ಔಟ್ಫಿಟ್ ಕಾಣಿಸ್ತಾ ಇದೆ. ಆಮೇಲೆ ತೋರಿಸ್ತೀನಿ ಬಿಡಿ ದೇವ್ರ ಮನೆ ಯಾಕೆ. ಇಲ್ಲ ತೋರಿಸ್ತೀನಿ, ಬನ್ನಿ. ಈ ಕಡೆ ತಿರುಗಿ ಎಕ್ಸ್ಕ್ಯೂಸ್ ಮೀ. ಸೊ ಇದು ನನ್ನ ಔಟ್ಫಿಟ್. ತುಂಬ ದೂರ ಆಗೋಯ್ತಲ್ಲ, ಇಟ್ಸ್ ಓಕೆ. ಬ್ಲ್ಯಾಕ್ ಪ್ಯಾಂಟ್ ಬಂದಿದೆ, 3 ಬ್ಲಾಕ್ ಕಲರ್ಸಲ್ಲಿ ಟಾಪ್ ಇದೆ. ಇದು ಪ್ಯೂರ್ ಕಾಟನ್ನು. ಆ್ಯಕ್ಚುಲಿ ತೊಗೋಬೇಕಾದ್ರೆ ಲೆನಿನ್ ಅಂತ ಹೇಳಿದರು, ಬಟ್ ತಗೊಂಡಾಗ ಗೊತ್ತಾಯ್ತು ಅದು ಕಾಟನು ಅಂತ. ಸೊ ಏನು ಮಾಡೋಕ್ಕಾಗಲ್ಲ. ನಾನು ದೇವ್ರ ಮನೇನ ನೋಡಿ ಈಗ ರೆಡಿ ಮಾಡಿದ್ದೀನಿ. ನಾನು ತಕ್ಕ ಮಟ್ಟಕ್ಕೆ ಇಲ್ಲಿ ಅಲ್ಲಿ ದೇವ್ರನ್ನ ಇಟ್ಕೊಂಡು ಈಗ ಪೂಜೆ ಮಾಡ್ತಾರೆ. ಸೊ ಇಷ್ಟು ರೆಡಿ ಮಾಡಿದ್ದೀನಿ, ಎಲ್ಲ ಹೂವು ಹಾಕಿದ್ದೀನಿ. ಇದಿದೆ ಗೊತ್ತಾ, ಇದು ಆ್ಯಕ್ಚುಲಿ ಬೆಳ್ಳಿ ತೋರಣ. ಇದು ನಮಗೆ ರಮಕಾಂತ್ ಸರ್ ಕೊಟ್ಟಿದ್ದು. ಇದು ಪುದೀನ ಚಿಕನ್, ಇದು ಮಟನ್ ಸಾರು, ಇದು ಚಿಕನ್ ಗ್ರೇವಿ, ಇದು ಮೊಟ್ಟೆ, ಇದು ಲಿವರು ಗುಂಡ್ರೆಕಾಯಿ ಇಲ್ಲಿದೆಯಲ್ಲ, ಹಾಂ ಅದೇ ಸದ್ಯಕ್ಕಷ್ಟೇ. ಮಿಕ್ಕಿದ್ದು ಆಮೇಲೆ ಹೇಳಿದೆ. ನಮ್ಮ ಊರಮ್ಮ ಇಸ್ಕೊಂಡಿದ್ದೀನಿ. ಲುಕ್ ಅಟ್ ಮೈ ಔಟ್ಫಿಟ್, ಕಾಟನ್ ಡ್ರೆಸ್. ವರ್ಷ ಶ್ರಾವಣ ಶನಿವಾರ ಪೂಜೆ ಮಾಡೋದಕ್ಕೆ ರಘುವಣ್ಣ ಮತ್ತು ಗುಡ್ಡ ಬಂದಿದ್ದರು, ಊರಿಂದ ಬಂದಿದ್ದರು. ಸೊ ಫಸ್ಟ್ ಏನು ಮಾಡಿದ್ರು, ಅವ್ರು ದೇವ್ರ ಮನೆಯಲ್ಲಿ ವಿಗ್ರಹ ಎಲ್ಲ ಇಟ್ಟು ರೆಡಿ ಮಾಡಿಕೊಂಡು ನಮಗೆಲ್ಲ ಆಮೇಲೆ ಈ ಥರ ನಾಮ ಹಾಕ್ತಾರೆ. ಆ್ಯಕ್ಚುಲಾಗಿ ನನಗೆ ಈ ಥರ 3 ನಾಮ ಹಾಕ್ಕೊಳ್ಳೋಕೆ ನಿಜ ಇಷ್ಟ ಆಗುತ್ತೆ. ಹುಡುಗಿರು ಕೆಲವರು ಒಂದೇ ಒಂದು ಹಾಕ್ಸ್ಕೊತಾರೆ ಸಾಕು ಅಂತ, ಬಟ್ ನಂಗೆ ಆ ಥರ ಯಾವುದೂ ಇಲ್ಲ. ನಾನು 3 ನಾಮನೇ ತುಂಬ ಖುಷಿಯಿಂದ ಹಾಕ್ಸ್ಕೊತೀನಿ. ನಮ್ಮ ಮನೇಲಿ ಮಾತ್ರ ನಾನು ಹಿಂಗೆ ಮಾಡ್ತೀನಿ ಅಂತಲ್ಲ, ಯಾವುದೇ ಮನೆಗೆ ಹೋಗಲಿ, ಯಾವುದೇ ಫಂಕ್ಷನ್ಗೊಳ್ಳಿ, ಎಲ್ಲೇ ದಾಸಪ್ಪ ಪೂಜೆ ನಡೀತಾ ಇರಲಿ, ನಾನು ಈ ಥರ ಹಾಕ್ಸ್ಕೊತೀನಿ. ನಾವೆಲ್ಲರೂ ನಾಮ ಇಡ್ಸ್ಕೊಂಡು ಆದಮೇಲೆ ಅವರು ಮತ್ತೆ ನಾವು ಅಡುಗೆ ಮಾಡಿರ್ತೀವಿ ಗೊತ್ತಾ, ಬೆಳಿಗ್ಗೆಯಿಂದ ಯಾವುದು ಟೇಸ್ಟ್ ನೋಡ್ದಂಗೆ ಪ್ರತಿಯೊಂದು ಐಟಮು ನಾವು ಅವ್ರಿಗೆ ಕೊಡ್ತೀವಿ. ಈ ಥರ ಎಲೆ ಮೇಲೆ ಜೋಡಿಸ್ತಾರೆ. 2 ಮುದ್ದೆ, 2 ಮೊಟ್ಟೆ, ಅನ್ನ, ಆಮೇಲೆ ಈ ಥರ ಏನೇನು ಸೈಡ್ಸ್ ಮಾಡಿರ್ತೀವಿ ಎಲ್ಲ ಇಟ್ಟು ಪೂಜೆ ಮಾಡೋ ಟೈಮಲ್ಲಿ ಅದಕ್ಕೆ ಎಲೆ ಮುಚ್ಚಿಡ್ತಾರೆ. ಇಲ್ಲೇನು ಮಾಡ್ತಾ ಇದ್ದಾರೆ ಅಂದರೆ 15th August ಅಕ್ಷಿತ್ ಅವ್ರ ತಾತ ಬರ್ತಡೇ ಕೂಡ. ಸೊ ನಾವು ಮಾಡಿದ್ದಿದ್ದು ಅಡುಗೆ ಎಲ್ಲ ಅವ್ರಿಗೂ ಕೂಡ ಎಡೆಯಾಗಿ ಇಟ್ಟಿದ್ವಿ. ಪೂಜೆ ಎಲ್ಲ ಮುಗಿಸಿದ್ಮೇಲೆ ನಾನೇ ಆ ತಟ್ಟೆ ಪೂರ್ತಿ ತಿನ್ಕೊಂಡು, ದಾಸಪ್ಪ ಪಂಕ್ತಿ ಮುಗೀತು. ನಮ್ಮ ಡ್ಯಾಡಿ ನಮ್ಮ ಅಣ್ಣನೂ ತಿನ್ಕೊಂಡ್ರು. ಈಗ ನಾನು ಕಂಫರ್ಟಬಲ್ ಆಗಿ ಚಕ್ಕಲ್ ಮಟ್ಲು ಹಾಕ್ಕೊಂಡು ಕೂತ್ಕೊತಿದ್ದೀನಿ. ಸೊ ನೀರು ದೋಸೆನ ಹೇಳ್ದಂಗೆ ಬಂದಿದೆ. ಆ್ಯಕ್ಚುಲಿ ತಾತಂಗೆ ಇಟ್ಟಿದ್ವಿ, ಇವತ್ತು ತಾತನ ಬರ್ತಡೇ ಅಕ್ಷಿತ್ ಅವ್ರ ತಾತಂದು. ಅವ್ರಿಗೊಂಚೂರು ರೆಡಿ ಇಟ್ಟಿದ್ವಲ್ಲ, ಅದೇ ಪ್ಲೇಟಲ್ಲಿ ಇವಾಗ ನಾನು ತಿನ್ನೋದು. ಮುದ್ದೆ ತಿನ್ನೋಕ್ಕೆ ಹೋಗಲ್ಲ, ಬಿಕಾಸ್ ನಂಗೆ ಡೈಜೆಷನ್ ಆಗೋಲ್ಲ ಅಂತ. ದಟ್ಸ್ ಇಟ್. ಬಿಟ್ಟರೆ ಈಗ ನಿಧಾನಕ್ಕೆ ಒಂದೊಂದೇ ಟೇಸ್ಟ್ ಮಾಡ್ಕೊಂಡು ಹೇಳ್ತೀನಿ ಯಾವುದು ಹೇಗಿದೆ ಅಂತ. ಇದು ಚಿಕನ್ ಚಾಪ್ಸು ಒಮ್ಮೆಲೆ ಒಂಚೂರು ಟೇಸ್ಟ್ ಮಾಡಿರಲಿಲ್ಲ, ಉಪ್ಪು ಖಾರ ಎಲ್ಲ ಪರ್ಫೆಕ್ಟಾಗಿದೆ. ನಮ್ಮ ರೋಡಲ್ಲಿರೋ ಬೀದಿ ನಾಯಿಗಳಿಗೆ ಇವತ್ತು ಹಬ್ಬ. ಸೊ ಇದು ಬಂದು ಏನೋ ಡಿಫ್ರೆಂಟಾಗಿ ಮಾಡಿರೋ ಚಿಕನ್, ಹುರಿದಿರೋ ಚಿಕನ್ ಅಂದ್ಕೊಂಡೆ, ಬಟ್ ಅಪೇರೆಂಟ್ಲಿ ಏನೋ ಟ್ರೈ ಮಾಡಿದ್ದಾನೆ. ಫ್ಲೇವರ್ಸ್ ಚೆನ್ನಾಗಿದೆ, ಒಳ್ಳೆ ಎಸೆನ್ಸ್ ಸಿಗ್ತಾಯಿದೆ ಮಸಾಲೆದು ಎಲ್ಲ.
ನನ್ನ ಹಸ್ಬೆಂಡ್ ಮಾಡಿರೋ ಮಟನ್ ಮಾತ್ರ ತಿನ್ನೋದು. ಆಚೆಗಡೆ ಅವರು ತುಂಬ ಯೋಚನೆ ಮಾಡ್ತೀನಿ ತಿನ್ನೋಕ್ಕೆ. ಸೊ ದಿಸ್ ಈಸ್ ಮಟನ್. ಇಟ್ಸ್ ನೈಸ್. ಮೊಸರು ಸಾಟೆಡ್. ಊಟ ಆದಮೇಲೆ ಐಸ್ ಕ್ರೀಮ್ ಇಲ್ಲ, ಯಾಕಂದ್ರೆ ಮಧ್ಯಾಹ್ನ ಐಸ್ ಕ್ರೀಮ್ ತಿಂದ್ಬಿಟ್ಟಿದ್ದೀನಿ. ಸೊ ದಟ್ಸ್ ಇಟ್. ಬಾಯ್.